ಮೊದಲಿಗೆ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಮಳೆಯಾಗ್ತಾ ಇದೆ. ಅಲ್ಲಲ್ಲಿ ಜಿಟಿ ಜಿಟಿ ಮಳೆ ಆಗ್ತಾ ಇತ್ತು. ಆದರೆ ಈಗ ಆ ಪ್ರದೇಶದಲ್ಲೂ ಕೂಡ ವರುಣಾರ್ಭಟ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಬೆಳಗಾವಿಯಲ್ಲಿ ಮತ್ತೊಂದು ಬಲಿಯಾಗಿದೆ ಈ ವರುಣಾರ್ಭಟಕ್ಕೆ. ನಿರಂತರವಾಗಿ ಸುರಿತಾ ಇರೋ ಭಾರೀ ಮಳೆ ಹಿನ್ನೆಲೆಯಲ್ಲಿ ಮೇಲ್ಛಾವಣಿ ಕುಸಿದು ವೃದ್ಧ ಸಾವನ್ನಪ್ಪಿದ್ದಾರೆ. ಈ ಘಟನೆಯಾಗಿದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ. ಈ ರಾಮದುರ್ಗ ಪಟ್ಟಣದ ಗ್ರಾಮದ ವಾಮನರಾವ್ ಪವಾರ್ ಸಾವನ್ನಪ್ಪಿದ ವೃದ್ಧ. ಮೇಲ್ಛಾವಣಿ ಕುಸಿದು ಮಣ್ಣಿನ ಅಡಿ ಸಿಲುಕಿ ಉಸಿರು ಗಟ್ಟಿ ವಾಮನರಾವ್ ಸಾವನ್ನಪ್ಪಿದ್ದಾರೆ. ಈಗ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಪೊಲೀಸರು ದೌಡಾಯಿಸಿದ್ರು. ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಮಳೆಯಾಗಿ ನಾನಾ ರೀತಿಯ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ವರುಣ. ಅದರ ಭಾಗವಾಗಿ ಬೆಳಗಾವಿಯ ರಾಮದುರ್ಗದಲ್ಲಿ ನೋಡಿ ಎಂಥ ಎಫೆಕ್ಟ್ ಕೊಟ್ಟಿದೆ ಅಂತ. ಮೇಲ್ಛಾವಣಿ ಕುಸಿದಿದೆ, ಜೊತೆಗೆ ಮಣ್ಣು ಕೂಡ ಕುಸಿದೋಗಿದೆ. ಆ ಮಣ್ಣಿನ ಅಡಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ವಾಮನರಾವ್ ಅನ್ನೋರು ವೃದ್ಧ. ಬದುಕಿಸುವಂತಹ ಪ್ರಯತ್ನಗಳು ಮಾಡೋದಕ್ಕಾಗಲಿಲ್ಲ. ಕಾರಣ ಏನು ಅಂತಂದ್ರೆ ವಿಪರೀತವಾಗಿ ಮಣ್ಣು ವಾಮನರಾವ್ ವೃದ್ಧರ ಮೇಲೆ ಕುಸಿದಿದ್ದ ಪರಿಣಾಮ ಉಸಿರು ಗಟ್ಟಿ ಸಾವನ್ನಪ್ಪಿದ್ದಾರೆ ವೃದ್ಧ. ವಿಷಯ ತಿಳಿತಾ ಇದ್ದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಪೊಲೀಸರು ದೌಡಾಯಿಸಿ ಉಳಿದಿರಬಹುದಾ ಅನ್ನುವಂಥ ಪ್ರಯತ್ನಗಳನ್ನ ಮಾಡ್ತಾರೆ. ಬಟ್ ಅಷ್ಟೊತ್ತಿಗಾಗಲೇ ಉಸಿರು ಗಟ್ಟಿ ವೃದ್ಧ ಸಾವನ್ನಪ್ಪಿಟ್ಟಿರ್ತಾರೆ. ಮೇಲ್ಛಾವಣಿ ಕುಸಿದು ಮಣ್ಣು ಕೂಡ ಕುಸಿದೋಗಿರುತ್ತೆ ಅವ್ರ ಮೇಲೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇರೋದ್ರಿಂದಾಗಿ, ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ನಾನಾ ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಮನೆ ಒಳಗಡೆ ಒಂದಷ್ಟು ಕಡೆಗಳಲ್ಲಿ ನೀರು ನುಗ್ತಾ ಇದೆ, ರಸ್ತೆ ಮೇಲೂ ನೀರು ತುಂಬಿಕೊಳ್ತಾ ಇದೆ. ಹಾಗಾಗಿ ಒಂದು ಕಡೆ ಜನರಿಗೂ ಕೂಡ ಸಂಕಷ್ಟ, ಮತ್ತೊಂದು ಕಡೆ ಶಾಲಾ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳಿಗೂ ಸಂಕಷ್ಟ. ಹಾಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಸಪ್ತ ನದಿಗಳು ಹರಿತಾ ಇರೋ ಕಾರಣದಿಂದಾಗಿ. ಸಪ್ತ ನದಿಗಳು ಅಂತಂದ್ರೆ ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ವೇದಗಂಗಾ, ದೂದ್ಗಂಗಾ, ಮಾರ್ಕಂಡೇಯ, ಹಿರಣ್ಯಕೇಶಿ ನದಿ. ಇದರ ಒಳಹರಿವು ಹೆಚ್ಚಳವಾದಂಥ ಪರಿಣಾಮದಿಂದಾಗಿ ಯಥೇಚ್ಛವಾಗಿ ನೀರು ಹರಿಬಿಡಲಾಗ್ತಾ ಇದೆ. ಜೊತೆಗೆ ಚಿಕ್ಕೋಡಿ ಉಪವಿಭಾಗದಲ್ಲಿ ಸೇತುವೆಗಳು ಮುಳುಗಡೆಯಾಗಿದ್ದಾವೆ. ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಕೂಡ ಮನೆ ಮಾಡಿದೆ. ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಅದರ ಡ್ರೋನ್ ವಿಜುವಲ್ಸ್ ಕೂಡ ಗಮನಿಸ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಮಳೆ ಆಗ್ತಾ ಇದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಗಡಿ ಹೊಂದಿಕೊಂಡಿರುವಂಥ ಮಹಾರಾಷ್ಟ್ರದಲ್ಲೂ ವಿಪರೀತವಾಗ್ತಾ ಇರೋದ್ರಿಂದಾಗಿ ಅಲ್ಲಿಂದ ಬೆಳಗಾವಿ ಭಾಗದಲ್ಲಿ ಹರಿಯುವಂಥ ನದಿಗಳಿಗೆ ಯಥೇಚ್ಛವಾಗಿ ನೀರನ್ನು ಹರಿಬಿಡಲಾಗ್ತಾ ಇದೆ. ಹಾಗಾಗಿ ಸೇತುವೆಗಳೆಲ್ಲವೂ ಕೂಡ ಮುಳುಗಡೆಗೆ ಹಂತಕ್ಕೆ ಬಂದು ತಲುಪಿದೆ. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಜನ ಹೈರಾಣಾಗಿದ್ದಾರೆ ಇದರಿಂದಾಗಿ. ಜೊತೆಗೆ ಶಾಲಾ ಮಕ್ಕಳಿಗೂ ಕೂಡ ಇದರಲ್ಲಿ ಸಂಕಷ್ಟ ತಂದೊಡ್ಬಿಟ್ಟಿದೆ. ಸ್ಕೂಲ್ಗೆ ಹೋಗೋದಕ್ಕಾಗಲ್ಲ, ಕಾಲೇಜ್ಗೆ ಹೋಗೋದಕ್ಕಾಗೋದಿಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಅನ್ನುವಂಥ ದೃಷ್ಟಿಯಿಂದಾಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಾದ್ಯಂತ. ಹಾಗೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗ್ತಾ ಇರೋ ಪರಿಣಾಮದಿಂದಾಗಿ ಪ್ರವಾಹದ ಆತಂಕ ಮನೆ ಮಾಡ್ತಾ ಇದೆ. ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೇಳಿದ್ನಲ್ಲ, ಬೆಳಗಾವಿಯ ಜಿಲ್ಲೆಯಾದ್ಯಂತ ಸಿಕ್ಕಾಪಟ್ಟೆ ಮಳೆಯಾಗಿ ನಾನಾ ರೀತಿಯ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಹಾಗೆ ಪ್ರವಾಹದ ಪರಿಸ್ಥಿತಿಯೂ ಕೂಡ ಉಂಟಾಗಿದೆ. ಗೋಕಾಕ್ ನಗರದ ದನದಪೇಟೆಗೆ ಘಟಪ್ರಭೆ ನೀರು ನುಗ್ಗಿ ಹರಿತಾ ಇದೆ. ಹಲವು ಅಂಗಡಿಗಳಿಗೆ ನುಗ್ಗಿ ಘಟಪ್ರಭೆ ನದಿಯ ನೀರು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಸುಮಾರು 50,000 ಕ್ಯೂಸೆಕ್ ನೀರನ್ನು ಘಟಪ್ರಭಾ ನದಿಗೆ ರಿಲೀಸ್ ಮಾಡಲಾಗಿದೆ. ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ನೀರನ್ನು ರಿಲೀಸ್ ಮಾಡಿರೋ ಪರಿಣಾಮದಿಂದಾಗಿ ಈ ಆತಂಕ ಮನೆ ಮಾಡಿದೆ. ನೋಡಿ, ರಭಸವಾಗಿ ಹರಿತಾ ಇದೆ. ಇಲ್ಲಿ ಯಾವುದೋ ಉತ್ತರ ಭಾರತದ ವಿಜುವಲ್ಸ್ ಅಲ್ಲ ಇದು. ಬೆಳಗಾವಿಯ ಗೋಕಾಕನ ದೃಶ್ಯಾವಳಿಗಳು. ನಗರದ ಒಳಗೂ ಕೂಡ ಗೋಕಾಕನ ನಗರದಲ್ಲಿ, ಜೊತೆಗೆ ಅಲ್ಲಿರುವಂಥ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಅಲ್ಲಿರುವಂಥ ಅಂಗಡಿಗಳಲ್ಲೂ ಇದ್ದಂತಹ ಒಂದಷ್ಟು ವಸ್ತುಗಳು ಕಟ್ಕೊಂಡು ಹೋಗಿದ್ದಾವೆ. ಅಪಾರ ಪ್ರಮಾಣದಲ್ಲಿ ಹಾನಿಗಳಾಗಿದ್ದಾವೆ. ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ರಸ್ತೆ ಮೇಲೆ ಜರಿಯಂತೆ ನೀರು ಹರಿತಾ ಇದೆ. ಹಳ್ಳದಲ್ಲೂ ಇದೆ ನೋಡಿ, ಇದು ಕೂಡ ಅಷ್ಟೇ. ಎಲ್ಲೆಲ್ಲಿ ತಗ್ಗು ಪ್ರದೇಶ ಇದೆಯೋ ಅಲ್ಲಿ ಈ ನೀರು ತುಂಬಿಕೊಂಡು ಹಲವು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ರಸ್ತೆ ಮೇಲೂ ನೀರು, ಮನೆ ಒಳಗಡೆನೂ ನೀರು, ಚರಂಡಿ ಒಳಗೂ ನೀರು, ಚರಂಡಿ ಹೊರಗೂ ನೀರು. ಹಾಗಾಗಿ ಜನ ಹೈರಾಣಾಗಿದ್ದಾರೆ.
50,000 ಕ್ಯೂಸೆಕ್ ನೀರು ಅಂತಂದರೆ ಸುಮ್ಮನೆ ಅಲ್ಲ. ಘಟಪ್ರಭಾ ನದಿಗೆ ನೀರು ರಿಲೀಸ್ ಮಾಡಿರೋದ್ರಿಂದಾಗಿ ಈ ರೀತಿಯ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ.